ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಾವು ಮೌನಿ ಅಮಾವಾಸ್ಯೆ ದಿನ ಎಲ್ಲಾದರೂ ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಹೋಗಿ ಮುಳುಗ್ಬಿಟ್ಟು ಬರೋಣ, ಸ್ನಾನ ಮಾಡ್ಕೊಂಬರೋಣ ಅಂತ ಎಲ್ಲರೂ ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡ್ವಿ. ನಾವು ಎಲ್ಲ ಎಲ್ಲೋಗೋಣ ಅಂದ್ಕೊತಾ ಇದ್ವಿ, ಎಲ್ಲ ನೋಡಿದ್ದೀರ ಇರೋ ಪ್ಲೇಸ್ಗೆ ಹೋಗೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ. ನಾವು ಎಲ್ಲರಿಗೂ ಇಷ್ಟ ಆಗಿದ್ದು ಗಾಣಗಾಪುರ. ನಾವು ಗುಲ್ಬರ್ಗ ಬಸ್ ಹತ್ಕೊಂಡು ಗುಲ್ಬರ್ಗಾಗೆ ಬಂದು ಸಂಜೆ 5 ಗಂಟೆಗೆ ಹತ್ತಿದ್ದಕ್ಕೆ ಬೆಳಗ್ಗೆ 7:15 ಬಂದು ಇಳಿದು ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ಕೋಬೇಕು ಗಾಣಗಾಪುರಕ್ಕೆ. ಮತ್ತು ಇನ್ನೊಂದು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ತುಂಬ ದಿವಸದಿಂದ ಆಸೆ ಇತ್ತು ಗಾಣಗಾಪುರ ಹೋಗಬೇಕು ಅಂತ, ಹಾಗೇ ಇರಲಿಲ್ಲ. ಆದರೆ ಇವಾಗ ಕಾಲ ಕೂಡಿ ಬಂದಿದೆ. ಮತ್ತು ಅಮಾವಾಸ್ಯೆನೂ ಒಳ್ಳೆ ಅಮಾವಾಸ್ಯೆ ಇರೋದ್ರಿಂದ ನಮಗೆ ತುಂಬ ಖುಷಿ ಆಯಿತು. ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಅಮಾವಾಸ್ಯೆ ದಿವಸನೇ ಬಂದಿದ್ದೀವಿ. ನೋಡಿ, ಇಲ್ಲಿ ಬಂದು ನದಿ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ವಾಶ್ರೂಮ್ಗಳೆಲ್ಲ ಇಲ್ಲದೆ ನಾವೆಲ್ಲ ಫ್ರೆಶ್ ಅಪ್ ಆಗ್ಬೋದು. ನಾವು ನದಿಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ಇದೆ, ತೊಗೊಂಡು ಪೂಜೆ ಮಾಡ್ಕೊಬೋದು. ನಾವು ಮನೆಯಿಂದನೇ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ಬಿಟ್ಟಿದ್ವಿ. ಹಾಗಾಗಿ ಇಲ್ಲಿ ಬಂದು ಇಳಿದು ನದಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಬಂದ್ವಿ ನಾವು ಗಾಣಗಾಪುರಕ್ಕೆ. ಅಲ್ಲಿಂದ ಇಲ್ಲಿಗೆ ನದಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಾವು ಇಲ್ಲಿ ನದಿಗೆಲ್ಲ ಬಂದು ನದಿ ಸ್ನಾನ ಆಯಿತು. ತುಂಬ ಜನ ಇದ್ದರು. ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಇದ್ದರು. ಗಲೀಜು ಅಷ್ಟೇ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಜನಗಳು, ತುಂಬ ಗಲೀಜು ಮಾಡಿದ್ದಾರೆ. ನಾವು ಹೋಗಿ ಆ ಕಡೆ ಸ್ವಲ್ಪ ದೂರದಲ್ಲಿ ಹೋಗಿ ಮುಳುಗ್ಬಿಟ್ಟು ಬಂದು ನೋಡಿ, ಇಲ್ಲಿ ಔದಂಬರ ವೃಕ್ಷದ ಹತ್ರ ಬಂದು ಎಲ್ಲರೂ ಪಾರಾಯಣ ಮಾಡ್ತಾ ಇದ್ದಾರೆ ಕೂತ್ಕೊಂಡು. ನಾವು ಔದಂಬರ ವೃಕ್ಷಕ್ಕೆ ಪ್ರದಕ್ಷಿಣೆ ಎಲ್ಲ ಹಾಕಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಎಲ್ಲೇ ಪಕ್ಕದಲ್ಲೆಲ್ಲ ದತ್ತಾತ್ರೇಯ ದೇವಸ್ಥಾನ ಎಲ್ಲ ಇದೆ, ಇಲ್ಲೇ ಎಲ್ಲ ಸ್ವಲ್ಪ ನೋಡಿಕೊಂಡು ಓಡಾಡ್ಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು. ಈ ಥರ ಕ್ಷೇತ್ರಗಳು ಬಂದರೆ ನಾವು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಹೋಗಿದ ತಕ್ಷಣ ಮತ್ತೆ ವಾಪಸ್ ಬರಬಾರ್ದು. ನಾವು ಒಂದು ಅರ್ಧ ಗಂಟೆ 3/4 ಗಂಟೆ ಅಲ್ಲಿ ಕೂತ್ಕೊಂಡ್ರೆ ನಮಗೆ ಆ ವೈಬ್ರೇಷನ್ನು, ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮತ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಟಿಫನ್ ಮಾಡಿಕೊಂಡು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿ ನಾವು ನಿನ್ನೆ ಸಂಜೆ 5 ಗಂಟೆಗೆ ಬಂದ್ವಲ್ಲ, ನೈಟ್ ಊಟಕ್ಕೆ ಅಂತ ಎಲ್ಲರೂ ಊಟ ಮನೆಯಿಂದನೇ ಸ್ವಲ್ಪ ರೈಸ್ ಬಾತ್ ಎಲ್ಲ ಮಾಡ್ಕೊಂಡು ತೊಗೊಂಡು ಬಂದುಬಿಟ್ಟಿದ್ದೋ. ಅದು ಸ್ವಲ್ಪ ಉಳಿದಿತ್ತು, ಅದನ್ನೇ ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ತಿಂಡಿ ತಿಂದ್ಕೊಂಡು ಇಲ್ಲೊಂದು ಸ್ವಲ್ಪ ಜಾಗ ಸಿಕ್ತು, ಎಲ್ಲರಿಗೂ ಸರಿ ಹೋಯಿತು. ಅದನ್ನೆಲ್ಲ ಇಲ್ಲಿ ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಇವಾಗ ಅಲ್ಲಿಂದ ಮತ್ತೆ ಆಟೋದಲ್ಲಿ ಬಂದು ಇವಾಗ ದತ್ತ ದೇವಸ್ಥಾನಕ್ಕೆ ನಾನು ಹಾಗೆ ಹೇಳಿದಾಗ ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ರಶ್ ಇದ್ದಾರೆ. ವಿಶೇಷವಾದ ದಿನ ಮೌನಿ ಅಮಾವಾಸ್ಯೆ, ತುಂಬ ವಿಶೇಷವಾದ ದಿನ ಬಂದ್ವಿ. ಇಲ್ಲಿ ಎಲ್ಲದಕ್ಕೂ ಕಾಸು ಕೇಳ್ತಾರೆ. ಇಷ್ಟು ಒಳ್ಳೆ ಕ್ಷೇತ್ರಕ್ಕೆ, ಸತ್ಯವಾದ ಕ್ಷೇತ್ರ ಇದು. ಇಷ್ಟು ಒಳ್ಳೆ ಕ್ಷೇತ್ರದಲ್ಲಿ ಪ್ರತಿಯೊಂದಕ್ಕೂ ಕಾಸಿಲ್ಲ ಅಂದರೆ ಏನು ಮಾಡಲ್ಲ. ತೆಂಗಿನಕಾಯಿ ಹೊಡ್ಕೊಡಿದ್ರೆ ಫಸ್ಟ್ ದಕ್ಷಿಣೆ ಇಡಕ್ಕೆ ತೆಂಗಿನಕಾಯಿ ಹೊಡ್ಕೊಡ್ತೀನಿ ಅಂತ ಕೇಳ್ತಾರೆ ಅಲ್ಲಿ ಜನ. ಮತ್ತು ಒಂದು ಎಲೆ ತರ್ತಾರೆ, ಅದು ತೊಗೊಂಡು 10 ರೂಪಾಯಿ ಕೊಡು ಅಂತಾರೆ. ಒಂದು ನಾಮ ಇಡಕ್ಕೆ ಬರ್ತಾರೆ, 10 ರೂಪಾಯಿ ಕೊಡು ಅಂತಾರೆ. ತುಂಬ ದೇವ್ರ ಹತ್ರ ನಾವೊಂದು ಪ್ರದಕ್ಷಿಣೆ ಹಾಕೊಂಡು ದೇವ್ರ ನಮಸ್ಕಾರ ಹೋದರೆ ದಕ್ಷಿಣೆ ಹಾಕು, ನಮಸ್ಕಾರ ಹಾಕು ಅಂತ ಕೇಳ್ತಾರೆ. ಎಲ್ಲದಕ್ಕೂ ಕಾಸು ಕೇಳ್ತಾರೆ. ಹೇಗೋ ನಾವೆಲ್ಲ ದೇವ್ರ ದರ್ಶನ ಚೆನ್ನಾಗಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ 30 ಕಿಲೋಮೀಟ್ರ್ ದೂರದಲ್ಲಿರೋದು. ನಾನು ಆ ವಿಡಿಯೋನೂ ಹಾಕ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಡಿ.